ದೆಹಲಿಯಲ್ಲಿ ಕಾಂಗ್ರೆಸ್, ಬೆಂಗಳೂರಲ್ಲಿ ಬಿಜೆಪಿ ಪ್ರತಿಭಟನೆ. ಇವತ್ತು ಒಂದೇ ದಿನ ಎರಡೆರಡು ಪ್ರತಿಭಟನೆಗಳ ಹಂಗಾಮ ಇರುತ್ತೆ. ಕಾಂಗ್ರೆಸ್ ಪ್ರತಿಭಟನೆ ವರ್ಸಸ್ ಬಿಜೆಪಿ ಪ್ರತಿಭಟನೆ. ಕಾಂಗ್ರೆಸ್ ಅನುದಾನ ಪ್ರತಿಭಟನೆಗೆ ಬಿಜೆಪಿ ಕೌಂಟರ್ ಪ್ರೊಟೆಸ್ಟ್ ಅನ್ನ ಬೆಂಗಳೂರಲ್ಲಿ ಮಾಡ್ತಾ ಇದೆ. ವಿಧಾನಸೌಧದಲ್ಲಿ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಹೋರಾಟ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಖಂಡಿಸಿ ಬಿಜೆಪಿ ಬೀದಿಗೆ ಇಳಿಯಲಿದೆ. ಬರ ಪರಿಹಾರ, ರೈತರ ಆತ್ಮಹತ್ಯೆ, ಮಹಿಳೆಯರ ರಕ್ಷಣೆ, ಅನುದಾನ ತಾರತಮ್ಯ ಆರೋಪಕ್ಕೆ ಅಂಕಿ ಸಂಖ್ಯೆ ಸಹಿತ ಉತ್ತರಕ್ಕೆ ರೆಡಿಯಾಗಿದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಬಿಜೆಪಿ ಪ್ರತಿಭಟನೆಗೆ ರೆಡಿಯಾಗಿದ್ದು, ಬಿಜೆಪಿಯ ಎಲ್ಲ ಶಾಸಕರು, ಮಾಜಿ ಸಚಿವರು, ಮಾಜಿ ಶಾಸಕರು, ಯಡಿಯೂರಪ್ಪ, ಬೊಮ್ಮಾಯಿ ಸೇರಿದಂತೆ ಹಿರಿಯ ನಾಯಕರು ಭಾಗಿಯಾಗ್ತಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ ಶಿವರಾಮ್, ಒಂದು ಕಡೆ ಕೇಂದ್ರದ ವಿರುದ್ಧ ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರ ಪ್ರತಿಭಟನೆ, ಅದಕ್ಕೆ ಕೌಂಟರ್ ಅಟ್ಯಾಕ್ ಮಾಡೋದಕ್ಕೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ತಯಾರಿ ಹೇಗೆ ನಡೀತಾ ಇದೆ? ಯಾವ ರೀತಿ ಕೌಂಟರ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ? ಭವನ ಇದು ಒಂದು ರೀತಿ ಟಿಟ್ ಫಾರ್ ಟ್ಯಾಟ್ ಥರ ಕಾಣ್ತಾ ಇದೆ, ದಾಳಿಗೆ ಪ್ರತಿದಾಳಿ ಎನ್ನುವಂತೆ. ಹಾಗಂತ ರಾಜಕೀಯ ಪಕ್ಷಗಳಿರ್ಬೋದು, ರಾಜಕಾರಣಿಗಳು ಮಾಡುವಂಥ ಹೋರಾಟಕ್ಕೆ ಜನಪರವಾದ ಕಾಳಜಿ ಇರೋದಿಲ್ಲ ಅಂತ ಹೇಳೋದಲ್ಲ. ಆದರೆ ಇವತ್ತಿನ ಪ್ರತಿಭಟನೆಯನ್ನು ನೋಡ್ತಾ ಹೋದಾಗ ನಿಶ್ಚಿತವಾಗಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ಪ್ರತಿಭಟನೆಗಳೆರಡೂ ಕೂಡ ನೀವು ನಮಗೆ ವಿರುದ್ಧವಾಗಿ ಒಂದು ಪ್ರತಿಭಟನೆ ಮಾಡಿದ್ರೆ ನಿಮ್ಮ ವಿರುದ್ಧ ಅನೇಕ ಅಸ್ತ್ರಗಳಿದ್ದಾವೆ, ಅದನ್ನು ನಾವು ಬಳಸ್ಕೊಳ್ತೀವಿ ಹೇಳುವಂಥ ನಿಟ್ಟಿನಲ್ಲಿ ರಾಜ್ಯ ಬಿ ಜೆ ಪಿ ಕೂಡ ಹೊರಟಂತೆ ಕಾಣ್ತಾ ಇದೆ. ಸಹಜವಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂಥ ಹೊಸ್ತಿಲಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಲಾಯಿತು. ಆ ಯೋಜನೆಗಳ ಜಾರಿಗಾಗಿ ಕೆಲವೊಂದಿಷ್ಟು ಸಮಯವೂ ಕೂಡ ಹಿಡಿತು. ಅಲ್ಲಿಂದ ಬಿ ಜೆ ಪಿ ಕೂಡ ವಿಪಕ್ಷವಾಗಿ ಹೇಗೆ ಆಡಳಿತ ಪಕ್ಷದ ವೈಫಲ್ಯಗಳನ್ನು ಜನರ ಮುಂದೆ ಇಡಬೇಕು ಅನ್ನುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇತ್ತು. ಯಾವಾಗ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದರೂ ಭವನ, ಅಲ್ಲಿಂದ ಇಲ್ಲಿಗೆ ಸರಿಸುಮಾರು ಆಡಳಿತ ಪಕ್ಷ ಕಾಂಗ್ರೆಸ್ ತೆಗೆದುಕೊಳ್ಳುವಂಥ ಯಾವ್ಯಾವ ತೀರ್ಮಾನಗಳು ಅಥವಾ ತೆಗೆದುಕೊಂಡಂಥ ನಿರ್ಣಯಗಳ ಬಗ್ಗೆ ಬಿ ಜೆ ಪಿ ತನ್ನದೇ ಆದ ಒಂದು ವಿರೋಧವನ್ನು ವ್ಯಕ್ತಪಡಿಸುವ ಮತ್ತು ರಾಜಕೀಯವಾಗಿ ಲೋಕಸಭಾ ಚುನಾವಣೆಗೆ ತಯಾರಿಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಒಂದು ನೆರೇಟಿವ್ ಸೆಟ್ ಮಾಡುವಂಥ ಮೂಡ್ನಲ್ಲಿರುವಂಥ ಆಡಳಿತ ಪಕ್ಷ ಮತ್ತು ವಿಪಕ್ಷಕ್ಕೆ ಕಾಂಗ್ರೆಸ್ಗೆ ಸಿಕ್ಕಿರುವಂಥದ್ದು ಈಗ ಕೇಂದ್ರ ಸರ್ಕಾರ ಅನುದಾನ ತಾರತಮ್ಯವನ್ನು ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನು ಹೊತ್ತು ದೆಹಲಿಗೆ ಹೋಗಿ ಸ್ವತಃ ಮುಖ್ಯಮಂತ್ರಿಗಳು ಕುಳಿತುಕೊಂಡಿದ್ದಾರೆ. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ಸಿಗಿರುವಂಥ ಒಂದು ಅಸ್ತ್ರ ಆಗಿ ಅದು ರಾಜಕೀಯವಾಗಿ ಅವರಿಗೆ ಕಂಡಿರಬಹುದು. ಆ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಅದನ್ನು ದೆಹಲಿ ಮಟ್ಟಕ್ಕೆ ಕೂಡ ತೆಗೆದುಕೊಂಡು ಹೋಗಿದೆ. ಈಗ ವಿಪಕ್ಷವಾಗಿ ಬಿ ಜೆ ಪಿಯನ್ನೆಲ್ಲ ಮಾಡಬೇಕು. ಕಾಂಗ್ರೆಸ್ ಅಧಿಕಾರದಲ್ಲಿ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಆಗಿರುವಂಥ ಅನೇಕ ವಿದ್ಯಮಾನಗಳಿರಬಹುದು. ಅದು ಬೆಳಗಾವಿಯಲ್ಲಿ ಮಹಿಳೆಯ ದೌರ್ಜನ್ಯ ಇರಬಹುದು, ಮೊನ್ನೆ ಹಾವೇರಿಯಲ್ಲಾದಂಥ ಪ್ರಕರಣ ಇರಬಹುದು, ರೈತರಿಗೆ ಪ್ರಮುಖವಾಗಿ ಬರ ಬಂದಂಥ ತಾಲೂಕುಗಳಲ್ಲಿ ರೈತರಿಗೆ ಬರ ಪರಿಹಾರವನ್ನು ಕೊಡದಂಥ ವಿಚಾರ ಇರಬಹುದು, ದನಕರುಗಳಿಗೆ ಮೇವಿನ ಕೊರತೆ ಇರಬಹುದು, ಅದೇ ರೀತಿ ಹಾಲಿಗೆ ಪ್ರೋತ್ಸಾಹ ಧನವನ್ನು ಕೊಡದೇ ಇರುವಂಥ ವಿಚಾರ ಇರಬಹುದು. ಈ ಎಲ್ಲ ಪ್ರಕರಣಗಳನ್ನು ಅಥವಾ ಎಲ್ಲ ಸಂಗತಿಗಳನ್ನು ಇಟ್ಟುಕೊಂಡು ಬಿ ಜೆ ಪಿ ಈಗಾಗಲೇ ಮಾಧ್ಯಮಗಳ ಹೇಳಿಕೆ ಇರಬಹುದು ಅಥವಾ ಸಾರ್ವಜನಿಕ ವೇದಿಕೆಗಳಲ್ಲಿ ಸ್ಟೇಟ್ಮೆಂಟ್ಗಳನ್ನು ಮಾಡ್ತಾ ಬರ್ತಾ ಇದೆ. ಇವತ್ತು ವಿಧಾನಸೌಧದ ಎದುರುಗಡೆ ಗಾಂಧಿ ಪ್ರತಿಮೆ ಒಂದು ಮುಂಭಾಗದಲ್ಲಿ ಬಿ ಜೆ ಪಿ ಶಾಸಕರಿರ್ಬೋದು, ಅದೇ ರೀತಿ ಮಾಜಿ ಶಾಸಕರುಗಳಿರ್ಬೋದು ಮತ್ತು ಪರಿಷತ್ ಸದಸ್ಯರು ಇರಬಹುದು, ಇವರೆಲ್ಲರೂ ಕೂಡ ಬಂದು 11 ಗಂಟೆಗೆ ಭವನ ಪ್ರತಿಭಟನೆಗೆ ಕುಳಿತುಕೊಳ್ತಾರೆ. ಆ ಪ್ರತಿಭಟನೆಯಲ್ಲಿ ಇವತ್ತಿನ ಪ್ರಮುಖ ವಿಚಾರ ಯಾವುದು ಅಂತ ಹೇಳಿದರೆ ಸಹಜವಾಗಿ ರೈತರ ವಿಚಾರ ಇರಬಹುದು, ಹಾಗೆಯೇ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ. ಗ್ಯಾರಂಟಿ ಸ್ಕೀಮ್ಗಳನ್ನು ಘೋಷಣೆ ಮಾಡಿದ್ದಾರೆ, ಆದರೆ ಎಷ್ಟು ಜನಕ್ಕೆ ಇಲ್ಲಿ ತನಕ ಸಿಕ್ಕಿದೆ ಅನ್ನುವಂಥ ಮಾತುಗಳನ್ನು ಇವತ್ತಿನ ಬಿ ಜೆ ಪಿ ನಾಯಕರುಗಳು ತಮ್ಮ ಭಾಷಣದಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ ಎನ್ನುವಂಥ ಮಾಹಿತಿ ಇದೆ. ಜೊತೆಗೆ ಕಾನೂನು ಸುವ್ಯವಸ್ಥೆ ವಿಚಾರ ಇರಬಹುದು, ನೈತಿಕ ಪೊಲೀಸ್ ಕಿರಿಯ ವಿಚಾರ ಇರಬಹುದು, ಅದೇ ರೀತಿ ಭವನ ಏನೋ ಹಾಲಿಗೆ ಪ್ರೋತ್ಸಾಹಧನವನ್ನು ಕೊಡದೇ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ವಿಜಯೇಂದ್ರ ಮಾಧ್ಯಮಗೋಷ್ಠಿಯನ್ನು ನಡೆಸಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು. ಅದೇ ರೀತಿ ಬಿ ಜೆ ಪಿ ಶಾಸಕರುಗಳಿರುವಂಥ ಕ್ಷೇತ್ರಗಳಿಗೆ ಅನುದಾನವನ್ನು ಕೊಡದೆ ಅನುದಾನವನ್ನು ಕಡಿತ ಮಾಡಿ ಕಾಂಗ್ರೆಸ್ ಶಾಸಕರಿರುವಂಥ ಕ್ಷೇತ್ರಗಳಿಗೆ ಮಾತ್ರ 25 ಕೋಟಿ ಅನುದಾನವನ್ನು ಕೊಡ್ತಾ ಇದ್ದಾರೆ ಹೇಳುವಂಥ ಚರ್ಚೆಗಳೇನು ಆಗ್ತಾ ಇದ್ವು. ಆ ವಿಚಾರವೂ ಕೂಡ ಇವತ್ತಿನ ಹೋರಾಟದಲ್ಲಿ ಪ್ರಸ್ತಾಪ ಆಗತ್ತೆ. ಜೊತೆಗೆ ಕೇಂದ್ರ ಸರ್ಕಾರ ಅನುದಾನವನ್ನು ತಾರತಮ್ಯ ಮಾಡ್ತಾ ಇದೆ, ಕೊಟ್ಟಿಲ್ಲ ಎನ್ನುವಂಥ ಆರೋಪಗಳಿಗೆ ಬಿ ಜೆ ಪಿ ಈಗಾಗಲೇ ಅಂಕಿ ಸಂಖ್ಯೆ ಸಹಿತ ಕಳೆದ 10 ವರ್ಷಗಳಲ್ಲಿ ಯು ಪಿ ಎ ಸರ್ಕಾರ ಎಷ್ಟು ಹಣವನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿತ್ತು, ಅದೇ ರೀತಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಬಳಿಕ ನರೇಂದ್ರ ಮೋದಿ ಪ್ರಧಾನಿ ಆದ ಬಳಿಕ ರಾಜ್ಯಕ್ಕೆ ಎಷ್ಟು ಅನುದಾನವನ್ನು ಕೊಟ್ಟಿದೆ. 2004ರಿಂದ 10ರ ತನಕ
14ರ ತನಕ ಸುಮಾರು 82 ಕೋಟಿ UPA ಸರ್ಕಾರದಿಂದ ರಾಜ್ಯಕ್ಕೆ ಬಂದಿದ್ದರೆ ಅದರ 4 ಪಟ್ಟು ಆಗುವಷ್ಟು ಸುಮಾರು 2 ಲಕ್ಷ ಕೋಟಿಗೂ ಅಧಿಕ ಹಣವನ್ನು ರಾಜ್ಯಕ್ಕೆ ತೆರಿಗೆ ರೂಪದಲ್ಲಿ ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿದೆ ಅನ್ನುವಂಥ ಅಂಕಿ ಸಂಖ್ಯೆಗಳನ್ನೆಲ್ಲವನ್ನು ಕೊಟ್ಟಿದ್ದಾರೆ. ಅದು ರೈಲ್ವೆ ಯೋಜನೆಗಿರಬಹುದು, ಅಭಿವೃದ್ಧಿ ಕಾಮಗಾರಿಗಳಿರಬಹುದು, ಅದೇ ರೀತಿ ವಿಶ್ವವಿದ್ಯಾನಿಲಯಗೋಸ್ಕರ ಸ್ಥಾಪನೆ ಮಾಡುವಂಥ ವಿಚಾರ ಕರ್ನಾಟಕಕ್ಕೆ ಕೊಟ್ಟಂಥ ಅನುದಾನಗಳಿರಬಹುದು, ಇದೆಲ್ಲವೂ ಸೇರಿದಂತೆ ನೀರಾವರಿಗೆ ಕೊಟ್ಟಂಥ ಹಣ ಇರಬಹುದು. ಹೀಗೆ ಏನೇನು ಲೆಕ್ಕಾಚಾರಗಳಿದ್ದಾವೆ ಅಥವಾ ಯಾವ ಅಂಕಿ ಸಂಖ್ಯೆಗಳನ್ನು ಜನರ ಮುಂದೆ ಇಡಬೇಕು ಭಾವನಾ, ಆ ಎಲ್ಲ ಒಂದು ಪ್ರಕ್ರಿಯೆಯನ್ನು BJP ಈಗಾಗಲೇ ಮಾಡಿದೆ. ಆದರೆ ಇದನ್ನು ನೀವು ರಾಜಕೀಯವಾಗಿ ನೋಡ್ತಾ ಹೋದಾಗ ಸಹಜವಾಗಿ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. ಲೋಕಸಭಾ ಚುನಾವಣೆಗೆ ಕಳೆದ ಬಾರಿಯ 25 ಸ್ಥಾನಗಳನ್ನು ಗೆದ್ದಿರುವ BJP ಈ ಬಾರಿ JDS ಜೊತೆ ಮೈತ್ರಿಯನ್ನು ಮಾಡಿಕೊಂಡಿದೆ. ಆ ಮೈತ್ರಿಯ ಜೊತೆಗೆ ನಾವು 28 ಸ್ಥಾನವನ್ನು ಕೂಡ ಗೆಲ್ಲಬೇಕು ಅನ್ನುವಂಥ ಗುರಿಯನ್ನು ಹೊಂದಿರುವಂಥ ಸಂದರ್ಭದಲ್ಲಿ BJP ಸಹಜವಾಗಿ ಆಡಳಿತ ಪಕ್ಷ ಮಾಡುವಂಥ ಯಾವುದೇ ಒಂದು ಕಾರ್ಯಕ್ರಮ ಅಥವಾ ಅವರು ಮಾಡುವಂಥ ಒಂದು ಹೋರಾಟ ಇರಬಹುದು, ಅದಕ್ಕೆ ತಾನೊಂದು ಪ್ರತಿರೂಪವಾಗಿ ಹೋರಾಟವನ್ನು ಕೂಡ ರೂಪಿಸ್ಕೊಂಡು ಬಂದು ಜನರ ಬಳಿ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ BJPಗೆ 40% ಆರೋಪವನ್ನು ಮಾಡಿತ್ತು. 40% ಆರೋಪವನ್ನು ಮಾಡಿ ಅದೊಂದು ನರೇಟಿವನ್ನು ಸೆಟ್ ಮಾಡಿ ಜನರ ಮನಸ್ಸಿನಲ್ಲಿ ಆ ಭಾವನೆ ಗಟ್ಟಿಯಾಗಿ ಕುಳಿತುಕೊಳ್ಳುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ವಿಪಕ್ಷವಾಗಿ ಮಾಡಿತ್ತು. ಇವತ್ತು ಆಡಳಿತ ಪಕ್ಷದಲ್ಲಿದ್ದು ಕೇಂದ್ರ ಸರ್ಕಾರ ಅನುದಾನವನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ದೆಹಲಿಗೆ ಹೋಗಿ ಹೋರಾಟವನ್ನು ಮಾಡುವ ಮೂಲಕ ಇಡೀ ದೇಶದ ಗಮನವನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಆ ಮೂಲಕ ಸ್ಥಳೀಯ ವಿಚಾರಗಳೊಂದಿಗೆ ಲೋಕಸಭಾ ಚುನಾವಣೆಯ ತಯಾರಿಯನ್ನು ಮಾಡ್ತಾ ಇದೆ. ಹೀಗಾಗಿ ಧನ್ಯವಾದ ರವಿ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.